ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಎಲ್ಲ ಚೆನ್ನಾಗಿಲ್ಲ. ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು ಆವಾಗಳು ಎನ್ನ ತೋಟದಲ್ಲಿ ಜಾಗರವಿರ್ದು ಸಸಿಯ ಸಲುಹಿದನು ಕಾಣ ಗುಹೇಶ್ವರ. ಚೆನ್ನಾಗಿಲ್ಲ. ನಾನು ಒಂದು ಮಸ್ತಾಗಿ ಮಾಡಿ ನೀ ಕೇಳು ಅಂದ. ಅದ ಹಾನೋಪಾಯ ಮಸ್ತಾಗಿರೋದು ಹೆಂಗೆ ಅಂತ ಹೇಳ್ತಾನಷ್ಟೆ. ಎಲ್ಲ ಸಂತರು ಹಂಗೆ ಹೇಳೋದು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ನಾವು ಗುಂಪು ಮಾಡ್ಕೋತೇವೆ ಸಂತರನ್ನು ಹಿಡ್ಕೊಂಡು. ಆದರೆ ಸಂತರು ಮಾತ್ರ ತಮ್ಮದೊಂದು ಸ್ವತಂತ್ರ ರೀತಿಯೊಳಗೆ ಅವರು ಬಾಳಿ ಬದುಕಿ ಸುಮ್ಮನೆ ಚೆಂದಾಗಿ ಹೋಗಿರ್ತಾರೆ. ಆತ ಅಲ್ಲಮ್ಮ ಹೇಳ್ತಾನೆ, ತನುವ ತೋಂಟವ ಮಾಡಿ. ನಾನು ಒಂದು ತೋಟ ಮಾಡಿನೋ ಕೇಳೋ. ನೀ ಏನೋ ಬೆಳಿತೆ, ನಾ ಹಿಂಗೆ ಬೆಳೆದೇನಲ್ಲ, ಅದು ನಾಶವೇ ಆಗೋದಿಲ್ಲ. ನೀ ಯಾವ ತೋಟ ಮಾಡ್ತೀಯೋ ನನ್ನ ತೋಟ ನೋಡು. ನಿನ್ನ ತೋಟದ ಬೆಳೆ ನಾ ತಿನ್ನಕ್ಕೆ ಬರ್ತದ, ನನ್ನ ತೋಟದ ಬೆಳೆ ನಿನಗೆ ತಿನ್ನಕ್ಕೆ ಬರೋದಿಲ್ಲ. ಆದರೆ ನೀನೇ ಮಾಡಿಕೊಂಡ್ರೆ ನೀನು ಆನಂದವಾಗಿರ್ತೀಯ ಅಂದ. ಅವನೇ ಮೊದಲ ಶಿಷ್ಯನಾದ. ಯಾರು? ಆ ಒಕ್ಕಲಿಗ. ಆ ಬಳಿಕ ಹೇಳ್ತಾನೆ, ಇದು ಒಂದು ತೋಟ ಮಾಡು, ಇದು ಚಲೋನೇ, ಹೊರಗೇನು ಮಾಡಿದಿ ಚಲೋ, ಇದಕ್ಕಿಂತಲೂ ಇದೊಂದಿಷ್ಟು ಮಾಡು ಅಂತ ಹೇಳ್ದ. ತನುವ ತೋಂಟವ ಮಾಡಿ. ಇದೇನು ಅಂತಃಕರಣ ಅಂತದ, ಇದಕ್ಕೆ ತನು ಅಂತಾರೆ. ಅಂತಃಕರಣ ಒಳಗೆ, ಇದು ಹೊರಗಿನ ಶರೀರ, ಒಳಗೊಂದು ಶರೀರ, ಅದಕ್ಕೆ ಅಂತಃಕರಣ ಅಂತೇವಿ. ಅಥವಾ ಎದೆಯ ಹೃದಯ ಅಂತ ಇಟ್ಟುಕೋರಿ. ಅದೊಂದು ತೋಟ, ಅದೊಂದು ಭೂಮಿ. ಅದು ತನುವ ತೋಂಟವ ಮಾಡಿ. ಅದೊಂದು ತೋಟ ಅಂದರೆ ಅದೊಂದು ಬೆಳೆಯುವ ಭೂಮಿ. ಮನವ ಗುದ್ದಲಿ ಮಾಡಿ. ಮನಸ್ಸಂದ್ರೆ ನಿಶ್ಚಯ, ಸುಮ್ಮನೆ ಮಾಡೋದು, ಸಂಕಲ್ಪ ಮಾಡೋದು. ಮಾಡೋಣ, ಒಂದೇನರೆ ಬೆಳೆಯೋಣ ಅಂತ ಅನ್ನೋದೇನು ಇಚ್ಛಾ ಅದಲ್ಲ. ಇದ ಗುದ್ದಲೆ ಏನಾರೇ ಬೆಳಿಬೇಕು ಈ ತೋಟದಾಗ ಅಂತ. ಹೀಗೆ ಬಿಡಬಾರ್ದು, ಇದನ್ನು ಚೆನ್ನಾಗಿ ಬೆಳಿಬೇಕು. ಯಾಕೆ ಮಣ್ಣು ಭಾಳ ಚಲೋ ಅದೆ, ಫರ್ಟೈಲ್. ದ ಸಾಯಿಲ್ ಈಸ್ ವೆರಿ ಫರ್ಟೈಲ್, ಕ್ಯಾನ್ ಗ್ರೋ ಎನಿ ಫ್ರೂಟ್. ಅಲ್ಲೇ ಯಾವುದಾದ್ರೆ ಏನಾಯಿತು, ಮಸ್ತಾಗಿ ಬೆಳಿಬಲ್ಲೆವಿ, ನಮಗೆ ಬೇಕಾದ ಹಣ್ಣು ಬೆಳಿಬಲ್ಲೆವಿ. ಇಂಥ ತೋಟ, ಇದರಾಗ ಏನಾರೇ ಬೆಳಿಬೇಕು ಅಂತ ಹೊರಡು, ಚಲೋ ಬೆಳಿಬೇಕು. ಇದು ನಿಶ್ಚಯ, ಇದನ್ನೇ ಬೆಳಿಬೇಕು, ಒಳ್ಳೆದನ್ನ ಬೆಳಿಬೇಕು. ಈ ಅಂತಃಕರಣದ ಬೆಳೆ ಅದು ಆನಂದ ಬೆಳೆಯಾಗಿರಬೇಕು. ಹಾಗೆ ಬೆಳಿಬೇಕಂತೇನು ಒಂದು ನಿರ್ಧಾರ ಸಂಕಲ್ಪ ಮಾಡ್ತೇವಲ್ಲ, ಆ ಸಂಕಲ್ಪವೇ, ಆ ಇಚ್ಛೆಯೇ ಏನು? ಗುದ್ದಲಿ. ಅದ ಗುದ್ದಲಿ. ಏನರೇ ಮಾಡೋಣ ಅಂತ ಹೊರಡೋದು, ಮನಸ್ಸು ಸ್ವಚ್ಛ ಸುಂದರವಾಗಿ ಮಾಡೋದು, ಒಳಗೆ ದೊಡ್ಡ ತೋಟ ಮಾಡೋದು. ಹೊರಗಿನ ತೋಟ ಬೇರೆ, ಒಳಗೊಂದು ತೋಟ ಬೇರೆ. ಹೊರಗಿನ ತೋಟ ನಾವು ಸ್ವಂತ ಖರೀದಿ ಮಾಡಬಹುದು, ಯಾರೇ ಅದನ್ನು ನಮಗೆ ಕೊಡಬಹುದು, ಇವೆಲ್ಲ ಆಗ್ತಾವ. ಮತ್ತು ಬಾಡಿಗೆನೂ ಕೊಡಬಹುದು, ಮಾಡಕ್ಕೆ ಕೊಡಬಹುದು, ಹೀಗೆಲ್ಲ ಮಾಡಬಹುದು. ಆದರೆ ಒಳದೋಟ ನಾವೇ ಮಾಡಬೇಕು. ನೀವಿಷ್ಟು ಮಾಡಿ ಕೊಡ್ರಪ್ಪ ಅಂತ ಆಂಧ್ರದವ್ರಿಗೆ ಆಗಲಿ, ತಮಿಳರಿಗೆ ಆಗಲಿ, ಮಹಾರಾಷ್ಟ್ರೀಯನ್ರಿಗೆ ಆಗಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದವರು ಸಹಾಯ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ನಮ್ಮ ತೋಟ ನಾವೇ. ಅಲ್ಲಿ ಯಾರನ್ನೂ ಬಾಡಿಗೆ ತಗೊಳ್ಳಂಗಿಲ್ಲ, ಕೂಲಿ ಹತ್ಸಂಗಿಲ್ಲ, ಎಲ್ಲ ನಾವೇ ಮಾಡು. ಹೊರಗಿನ ತೋಟದಾಗ ಏನಾರೇ ಹಚ್ಚಿ ಮುಂಬೈದಾಗ ಇರ್ತಾನೆ, ಇಲ್ಲಿ ತ್ವಾಟ ಇರ್ತದೆ. ಇದು ಹಂಗಲ್ಲ, ನೀ ಇದ್ದಲ್ಲೇ ತ್ವಾಟ, ನೀ ಹಾದಿ ತ್ವಾಟ ಇಲ್ಲ ಅಷ್ಟೆ. ತನುವ ತೋಂಟವ ಮಾಡಿ. ಈ ಮನಸ್ಸನ್ನು ಅಥವಾ ಅಂತಃಕರಣ, ಈ ಹೃದಯದೊಳಗೆ ಒಂದು ಸುಂದರ ತೋಟ ಬೆಳೆಸೋಣ ಅಂತ ಮೊದಲ ನಿರ್ಧಾರ ಮಾಡೋ. ಆ ಮನೋನಿರ್ಧಾರ ಇಚ್ಛೆ ಅದಲ್ಲ, ಆ ಇಚ್ಛೆಯೇ ಗುದ್ದಲಿ. ಅದು ಗುದ್ದಲಿ. ಒಂದು ಗುದ್ದಲಿ ಸಾಕು, ಇಡೀ ಹೊಲ ಸ್ವಚ್ಛ ಮಾಡಿ ಬಿಡಬಹುದು. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ.
ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ. ಏನು ಬೆಳೆದದ ನಮ್ಮ ಮನಸ್ಸಿನಾಗ, ನಮ್ಮ ಹೃದಯದಾಗ ಏನು ಬೆಳೆದದ? ಭ್ರಾಂತಿ ಬೆಳೆದದ. ಭ್ರಾಂತಿ ಬೇರು 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 ಬಿಟ್ಟದ ಒಳಗೆಲ್ಲ. ಭ್ರಾಂತಿ ಅಂದ್ರೆ ಗೊತ್ತದ ನಿಮಗೆಲ್ಲ. ಭ್ರಾಂತಿ, ಭ್ರಮೆ ಅಂತೇನು ಕರೀತೇವೆ, ಅವೆಲ್ಲ ಜಾತಿಯ ಭ್ರಾಂತಿ, ಜಾತಿಯ ಭ್ರಮೆ, ಅಧಿಕಾರದ ನಾನು ಅಧಿಕಾರಿ ಅಂತೇವಲ್ಲ, ಇವೆಲ್ಲ ಭ್ರಮೆಗಳು. ಹುಡುಕಾಡಕ್ಕೆ ಹೋದ್ರೆ ಅದು ಇರುವುದಿಲ್ಲ, ಆದರೆ ಸುಮ್ಮನೆ ಇದ್ರೆ ಅದು ಇರ್ತದೆ. ಅದಕ್ಕೆ ಭ್ರಮ ಅಂತ ಕರೀತಾರೆ. ಈ ಹುಡುಗರಿಗೆ ಹೇಳೋದಿಲ್ಲೇನು, ಅಲ್ಲಿ ಹೋಗಬೇಡ, ಗಿಡದಾಗ ಅದ, ಗಿಡದಾಗ ದೆವ್ವದ ಅಲ್ಲಿ. ಆ ಹುಡುಗ ಮನೆ ಹೊರಗೆ ಕಾಲಿಡಾಕ ಸಾಧ್ಯ ಇಲ್ಲ ರಾತ್ರಿ, ಯಾಕೆ? ದೆವ್ವದ ಅಂತ ಹೇಳಿ. ಇಲ್ಲ, ಹುಡುಕಾಡಕ್ಕೆ ಹೋದ ಅಂದ್ರೆ ಅದು ಇರುವುದಿಲ್ಲ, ಸುಮ್ಮನೆ ಇದ್ದ ಅಂದ್ರೆ ಅದ. ಅದಕ್ಕೆ ಭ್ರಾಂತಿ ಅಂತ. ಏನಿದು ಜಾತಿ ಅಂತ ಹುಡುಕಾಡಕ್ಕೆ ಹೋದ್ರೆ ಅದು ಇಲ್ಲ, ಸುಮ್ಮನೆ ಇದ್ರೆ ಮೈ ಮೇಲೆ ಬರ್ತದೆ. ಹೌದಲ್ಲ ಹೇಳಿ? ಇದಕ್ಕೆ ಭ್ರಮ ಅಂತಾರೆ. ಎಲ್ಲ ಹೀಗೆ ಭ್ರಮ, ಬಹಳಷ್ಟು ಭ್ರಮೆಗಳು, ಬಹಳ ಭ್ರಮೆಗಳು. ಅವರು 8 ಅಂತ ಹೇಳ್ತಾರೆ. 8 ಪ್ರತಿಯೊಬ್ಬ ಮನುಷ್ಯಾಗ ಒಂದೊಂದು ಥರ ಭ್ರಮ. ನಾನು ಕುರ್ಚಿದ್ರೆ ಆರಾಮಿರ್ತೇನಪ್ಪ, ಇಲ್ಲಿಕಂದ್ರೆ ಆಗೋದು. ಅದು ಇದ್ರೆ ಬದುಕೋದು, ಇಲ್ಲಿಕಂದ್ರೆ ಎದಕ್ಕೆ ಬದುಕಬೇಕು? ಜೀವನದಾಗ ಚೇರ್ಮನ್ ಆಗ್ಲಾರ್ದೆ ಏನದ? ಜೀವನದಾಗ ಒಮ್ಮೆ ಆಗಿಬಿಡೋದಪ್ಪ. ಹೋಗಲಿ, ಮನೆ ಹೋಗಲಿ, ಹೊಲ ಹೋಗಲಿ, ಎಲ್ಲ ಹೋಗಲಿ, ಒಮ್ಮೆ ನಿಲ್ಲೋದದ, ಖರ್ಚು ಮಾಡೋದದ, ಮುಗಿಸೇ ಬಿಡೋದು. ಒಮ್ಮೆ ಆದರೆ ಸಾಕು, ಜೀವನ ಸಾರ್ಥಕ ಆಯ್ತು. ಇವೊಂದು ಭ್ರಮ. ಹೌದಲ್ಲ ಹೇಳಿ? ಮತ್ತು ಚೇರ್ಮನ್ ಅಂದರೆ ಎದರದ್ದೆಲ್ಲ ಒಂದು ಸಣ್ಣ ಸಂಘ ಅಷ್ಟೇ. ಅಷ್ಟಕ್ಕೆ ಇಷ್ಟು ಹೋರಾಟ ಮಾಡ್ತಿರ್ತಾನೆ. ಇಡೀ ಜೀವನ ಇರೋದೇ ಟು ಬಿಕಮ್ ಎ ಚೇರ್ಮನ್. ಅದಲ್ಲ, ಎಷ್ಟು ಮಜಾ ಅದ. ಹಿಂಗಾಗ್ತದೆ. ಇದಕ್ಕೆ ಭ್ರಮ ಅಂತಾರೆ. ಇಂಥ ಭ್ರಮೆ ಎಲ್ಲಿ ಬೆಳೆದದ? ಜೇಕ್ ಆಗಿ ಇಲ್ಲ, ಕರಿಕೆಯಾಗಿ ಎದೆಯಾಗಿ ಬೆಳೆದದ. ಹೊರಗೆ ಬೆಳೆದ್ರೆ ಕಿತ್ತು ತೆಗಿಬಹುದು, ಎದೆಯಾಗೆ ಬೆಳೆದ ಬಳಕೆ ಎಷ್ಟು ಕಷ್ಟ ಆಗಬಹುದು. ಅದ ಯಾರು ಬಂದರೆ ಏನು ತೆಗ್ಯಾಕೆ ಅದು ಹೋಗೋದಲ್ಲ, ಅದು ಅಷ್ಟು ಒಳಗೆ ಸೇರಿ ಬಿಟ್ಟಿರ್ತದೆ. ಅದು ಭ್ರಮ. ಇಂಥ ಭ್ರಮೆ ಒಂದಲ್ಲ, ಎರಡಲ್ಲ, ಬಹಳ ಭ್ರಮೆಗಳು, ಹೀಗೆ ಅನೇಕ ಭ್ರಮೆಗಳು. ಇಂಥ ಅನೇಕ ಭ್ರಮೆಗಳು ಒಳಗೆ ಆ ಭೂಮಿಯಾಗ ಬೆಳೆದಾವ. ಇನ್ನು ಬೆಳೆ ಏನು ಬರ್ತದೆ ಅದ್ರಾಗ? ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ, ನೋಡು, ನೀನು ಏನರ ಒಳ್ಳೆಯವ ಆಗಬೇಕು, ದೊಡ್ಡ ಜ್ಞಾನಿ ಆಗಬೇಕು, ಯೋಗಿ ಆಗಬೇಕು, ಆನಂದವನ್ನು ಅನುಭವಿಸಬೇಕಂತಿದ್ರೆ ಏನು ಮಾಡು? ಮೊದಲು ಅದನ್ನು ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ ಅಗಿದು ಕಳಿಬೇಕು. ಏನು? ಭ್ರಾಂತಿಯ ಬೇರ. ಮ್ಯಾಗಿಂದ ಅಗಿ ಅಂತ ಹೇಳಿಲ್ಲ ಅವರು, ಬೇರು ತೆಗಿಬೇಕು. ಮ್ಯಾಲ ತೆಗಿಯೋದು ಬೇರೆ. ಈಗ ಹರಗಿ ಬಿಟ್ರೆ ಮ್ಯಾಗಿಂದ ಹೋಗೋದಿಲ್ಲೇನು? ಕರಿಕಿ ಮ್ಯಾಗಿಂದೆಲ್ಲ ಹೋಗೇ ಬಿಡ್ತು, ಹೊಲ ಸ್ವಚ್ಛ ಕಾಣಿಸ್ತದೆ, ಆದರೆ ಸ್ವಚ್ಛ ಇಲ್ಲ, ಒಳಗೆಲ್ಲ ಸೇರ್ಕೊಂಡ್ಬಿಟ್ಟದ. ಹಾಗೆ ಮ್ಯಾಲ ಮಾಡೋದು ಬೇರೆ, ಒಳಗೇನು ಬೇರೆ ಬಿಟ್ಟಿರ್ತದಲ್ಲ ಅದನ್ನು ತೆಗಿಬೇಕು. ಭ್ರಾಂತಿಗಳನ್ನು ಕೈ ಬಿಡಬೇಕು. ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ. ಆ ಬಳಿಕ ಅದು ನಟ್ಟು ಕಡ್ದ ಬಳಕ ಏನಂತೀರ ಅದಕ್ಕೆ? ನಟ್ಟು ಕಡಿಯೋದಲ್ಲ, ನಟ್ಟು ಕಡ್ದ ಬಳಕ ದೊಡ್ಡ ದೊಡ್ಡ ಹೆಂಟಿಗಳು ಬಂದಿರ್ತಾವ. ಇದೆಲ್ಲ ಒಳಗೆ ಅದು ಏನರ ಬೇರೆ ಎಲ್ಲ ಅದನ್ನು ಹಡ್ಡಿ ತೆಗೆದು ಒಗೆದು ಬಳಕ ದೊಡ್ಡ ದೊಡ್ಡ ಹೆಂಟಿ ಬಂದಿರ್ತಾವೆ. ಅಲ್ಲಿ ಹೆಂಗೆ ಬೆಳಕ್ಕೆ ಬರ್ತದೆ? ಅದಕ್ಕೆ ಅಲ್ಲಮ ಹೇಳ್ದ, ಒಡೆದು ಸಂಸಾರ ಹೆಂಟೆಯ. ಆ ಬಳಿಕ ಹೆಂಟಿ ಒಡೆದ ಅಂದರೆ ಸಂಸಾರದ ಹೆಂಟಿಗಳಿವು. ನಾ ಮಾಡಿದೆ, ನಾ ಕಿತ್ತು ತೆಗದೆ ಅಂದ, ಅದ ಸಂಸಾರದ ಹೆಂಟಿ. ನಾ ಹಾಗೆ ಮಾಡಿದೆ ಅಂದ, ಅದು ಸಂಸಾರದ ಹೆಂಟಿ. ಇದು ಆ ಬಳಿಕ ಶುರುವಾಗ್ತದೆ ಹೆಂಟಿದು. ಎಲ್ಲ ಹಡ್ಡದ ಬಳಕ ಎಲ್ಲ ಹೀಗೆ ತೆಗೆದು ಹಾಕಿದ ಬಳಕ ನನ್ನಷ್ಟು ಚಲೋ ಯಾವದಾನ ಈ ಜಗತ್ತಿನಾಗ?
ಅದು ಅದಕ್ಕೆ ಹೆಂಟೆ ಅಂತಾರೆ. ಅಲ್ಲಮಾಪ್ರಭು ಹೇಳ್ತಾರೆ, ಒಡೆದು ಸಂಸಾರ ಹೆಂಟೆಯ. ಸಂಸಾರದ ಹೆಂಟೆ ಏನದ ಅದನ್ನೆಲ್ಲ ಒಡೆದೆ ಸಮ ಮಾಡದೆ ಭೂಮಿಯನ್ನು. ಎಷ್ಟು ಚೆನ್ನಾಗಿಲ್ಲ. ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಆ ಬಳಿಕ ಬಿತ್ತದೆ. ಏನು ಬಿತ್ತದೆ ಅಂದರೆ ಕಾಳು ಮ್ಯಾಲ ಒಗಿಲಿಲ್ಲ, ಸ್ವಲ್ಪ ತೆಗೆದು ಒಳಗೆ ಕಾಳು ಹಾಕದೆ. ಏನು ಹಾಕದೆ ಕಾಳು? ಯಾವ ಕಾಳ ಬೆಳಿಬೇಕಾಗಿದೆ? ಬ್ರಹ್ಮ ಬೀಜ. ಬೀಜ ಹಾಕದೆ. ಯಾವ ಬೀಜ ಅಂದರೆ ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದರೆ ಸತ್ಯದ ಬೀಜ ಹಾಕಿದೆ. ಸತ್ಯದ ಬೀಜ ಹಾಕಿದೆ. ಯಾವುದು ವಿಶ್ವದಲ್ಲಿ ಸತ್ಯ ಅದ ಅದರ ಬೀಜ ಹಾಕದೆ. ಅಂದರೆ ಇನ್ನು ನನಗೆ ಬೆಳೆ ಬರೋದು ಯಾವುದು? ಸತ್ಯದ ಜ್ಞಾನ, ಸತ್ಯದ ಅನುಭೂತಿ, ಸತ್ಯದ ಆನಂದ. ಜ್ಞಾನ ಆನಂದ ಅದನ್ನು ಬೆಳಿಬೇಕಾಗ್ಯದಂತ ಬೀಜ ಹಾಕದೆ. ಎದರ ಬೀಜ? ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದರೆ ಬ್ರಹ್ಮ ಬೀಜ ಅಷ್ಟೆ. ಬ್ರಹ್ಮ ಬೀಜ ನಿಶ್ಚಲತಾ, ಪ್ರಶಾಂತಿ, ವಿಶಾಲತಾ, ಅನಂತತಾ. ಅದಕ್ಕೆ ಬ್ರಹ್ಮ ಅಂತ ಕರೆದಾರೆ. ಇಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯ, ಜ್ಞಾನ, ಅನಂತ. ಇಂಥ ಬ್ರಹ್ಮ ಬೀಜವನ್ನು ಹಾಕದೆ. ಬ್ರಹ್ಮ ಬೀಜವ ಬಗೆದು ಬ್ರಹ್ಮ ಬೀಜವನ್ನು ಹಾಕದ. ಒಡೆದು ಸಂಸಾರ ಹೆಂಟಿಯ ಬಗೆದು ಹಾಕಿದೆನು ಬ್ರಹ್ಮ ಬೀಜವ. ಮುಂದೇನು ಮಾಡ್ದ? ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಎಷ್ಟು ಚಂದ. ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಸುಷುಮ್ನ ನಾಡಿಯಿಂದ ನೀರುಣಿಸಿಬಿಟ್ಟೆ. ಎಷ್ಟು ಚಂದ ಹೇಳ್ತಾನೆ. ಅದರ ಅರ್ಥ ಏನು ಅಂದರೆ ಅಖಂಡ ಮಂಡಲ ಇದು ಭಾವಿ. ಈಗ ತಲೆ ಅಂತ ಇಟ್ಕೊಳ್ಳಿ. ತಲೆಯಾಗ ಏನಿಲ್ಲ, ಖಾಲೇ 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 ತಲೆ. ಅಖಂಡ ಮಂಡಲ ಎಂಬ ಭಾವಿ. ಆ ಬಾವಿಯೊಳಗೆ ನೀರ, ಇದಕ್ಕೇನು ಬೇಕೋ ಅಂಥ ನೀರ. ಆ ನೀರನ್ನು ಪವನ ರಾಟಾಳದ ಮೂಲಕ ತೆಳಗಿಳಿಸಿ ಹಾಕದೆ. ಪವನ ರಾಟಾಳ ಅಂದರೆ ಈಗೇನು ಉಸಿರಾಡಿಸ್ತೇವಲ್ಲ, ಪ್ರತಿ ಉಸಿರ सौन्दर्यनिधे नमः शिवाय. सौख्यसमुद्रा नमः शिवाय. सौम्यशरनिधे नमः शिवाय. हृदयावासा नमः शिवाय. वासा नमः शिवाय. हृदयावासा नमः शिवाय. ॐ पूर्णमदः पूर्णमिदं पूर्णात् पूर्णमुदच्यते. पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः शान्तिः.